ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇವತ್ತಿನ ರಾಜಕಾರಣ ಹೇಗಿದೆ ಅನ್ನುವಂಥದ್ದಕ್ಕೆ ಮೊನ್ನೆ ರಾಷ್ಟ್ರೀಯವಾದಿ ಪತ್ರಕರ್ತರಾದಂತಹ ಅಜಿತ್ ಹನುಮಕ್ಕನವರವರು ಒಂದು ಚಂದದ ಉದಾಹರಣೆಯನ್ನು ಕೊಟ್ಟರು. ಒಂದು ವಿಮಾನ ಟೇಕ್ ಆಫ್ ಆಗಿದೆ. ಇಬ್ಬರು ಪೈಲಟ್ಗಳಿದ್ರು. ಪೈಲಟ್ 1, ಪೈಲಟ್ 2. ಮೊದಲನೇ ಪೈಲಟ್ ವಿಮಾನವನ್ನು ಫ್ಲೈ ಮಾಡ್ತಾನೆ. ಎರಡನೇ ಪೈಲಟ್ಗೆ ಅರ್ಧ ಪ್ರಯಾಣದ ನಂತರ ಹಾರಿಸೋದಕ್ಕೆ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ವಿಮಾನದ ಹಾರಾಟ ಶುರು ಆಗಿಬಿಡುತ್ತೆ. ಅರ್ಧ ಪ್ರಯಾಣ ಕೂಡ ಮುಗಿದಾಯ್ತು. ಆದ್ರೆ ಪೈಲಟ್ 1 ಇದಾನಲ್ಲ, ಆತ ಪೈಲಟ್ 2ಗೆ ಅವಕಾಶನೇ ಕೊಡ್ತಾ ಇಲ್ಲ ನೋಡಿ. ಈಗ ಹೇಳಿ, ಪೈಲಟ್ 2 ಏನು ಮಾಡಬೇಕು? ಗಲಾಟೆ ಮಾಡಿ ಕಿತ್ಕೊಳ್ಳೋಣ ಅಂತ ಹೋದ್ರೆ ವಿಮಾನ ಕೆಳಗೆ ಬೀಳುತ್ತಾ? ಇಂತಹ ಟೈಮಲ್ಲಿ ಪೈಲಟ್ 2 ಏನು ಮಾಡಬೇಕು? ಟೇಕ್ ಆಫ್ ಆಗಿದೆ, ಲ್ಯಾಂಡಿಂಗ್ ಆಗೋವರೆಗೂ ಪಾಪ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕು. ಹೌದಲ್ವೋ? ಈಗ ನಮ್ಮ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಥೆ ಕೂಡ ಎಕ್ಸಾಕ್ಟ್ಲಿ ಅದೇ ಪೈಲಟ್ 2 ತರ ಆಗಿಬಿಟ್ಟಿದೆ. ಏನು ಮಾಡೋ ಹಾಗಿಲ್ಲ, ಬಾಯಿ ಮುಚ್ಕೊಂಡು ಇರಬೇಕಷ್ಟೆ. ನಾನು ಹಿಂದೆ ಕೂಡ ಹೇಳಿದ್ದೆ ಅನ್ಸುತ್ತೆ ನೋಡಿ, ಹೈಕಮಾಂಡ್ ಡಿ.ಕೆ. ಶಿ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯನವರು ಸರ್ಕಾರವನ್ನೇ ಬೀಳಿಸಿ ಬಿಡ್ತಾ ಇದ್ರೇನು, ಒಂದಷ್ಟು ಶಾಸಕರನ್ನ ಹೊರಗೆ ಕಳಿಸ್ತಾ ಇದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಪಾಪ ಅವರು ಹಾಗಲ್ಲ. ಪಕ್ಷವೇ ನಮ್ಮ ತಾಯಿ ತಂದೆ, ಪಕ್ಷವೇ ನಮ್ಮ ಬಂಧು ಬಳಗ, ಹೈಕಮಾಂಡ್ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚಳ ಆ ಇಟಲಿ ಮಾತೆಯು ಅಂತ ನಂಬಿಕೊಂಡು ಬಂದಂಥವ್ರು. ಹೈಕಮಾಂಡ್ಗೂ ಗೊತ್ತು ಡಿ.ಕೆ. ಶಿ ತಮ್ಮ ಮಾತನ್ನ ಮೀರೋದಿಲ್ಲ ಅಂತ. ವೀಕ್ಷಕರ ನೋಡಿ, ರಾಜ್ಯದಲ್ಲಿ ಯಾವಾಗ ಸಿಎಂ ಬದಲಾವಣೆ ಚರ್ಚೆ ಆಗೋದಕ್ಕೆ ಶುರುವಾಯಿತು, ಆಗ ಸಿದ್ದರಾಮಯ್ಯ ಒಂದು ಕ್ಲಾರಿಟಿಯನ್ನು ತಗೊಳ್ಳೋದಕ್ಕೆ ಮುಂದಾಗಬಿಡ್ತಾರೆ. ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತಾರೆ. ಈ ಸಲ 5 ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾರೆ. ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಸೀಟನ್ನ ಬಿಟ್ಟು ಕೊಡಲ್ಲ, ನೀವದ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೈಕಮಾಂಡಿಗೆ ಇಂಡೈರೆಕ್ಟ್ ಆಗಿ ಆವಾಜನ್ನು ಹಾಕಿರುವಂಥದ್ದು. ಫೈನಲಿ ಆ ಆವಾಜ್ಗೆ ಹೈಕಮಾಂಡ್ ಕೂಡ ಹೆದರಿರೋ ಹಾಗೆ ಕಾಣಿಸ್ತಾ ಇದೆ. ಪಾಪ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ನಿರಾಸೆಯಿಂದ ಬಂದು ಇಳಿದು ಬಿಟ್ಟಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ನಾವೇನೋ ಮಾಡ್ಕೊಳ್ತೀವಿ, ನಿಮಗೆ ಯಾಕೆ ಅಂತ ಪ್ರಶ್ನೆ ಕೂಡ ಮಾಡ್ತಾರೆ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ಇದು ಆ ಬಂಡೆಯ ಧ್ವನಿ ಅಲ್ಲ. ಪಾಪ ಬಂಡೆ ತುಂಬಾ ಮೆತ್ತಗಾದ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ದೆಹಲಿಲಿ ಅಂತದ್ದು ಏನಾಗಿರ್ಬಹುದು? ಏನ್ ಹೇಳಿದ್ರು ಡಿ.ಕೆ. ಶಿ ಅವರಿಗೆ? ಬಹಳ ದೊಡ್ಡ ಪ್ರಶ್ನೆ ಇದು. ಅಂಡ್ ಡಿ.ಕೆ. ಶಿವಕುಮಾರ್ ಅವರೇ, ಮೀಡಿಯಾಗಳು, ಜನಸಾಮಾನ್ಯರು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ ಅಂತ ಹೇಳಿದ್ರೆ, ಇದು ನಿಮ್ಮ ಪಕ್ಷದ ಸ್ಥಾನಮಾನ ಅಲ್ಲ, ಇದು ಇಡೀ ರಾಜ್ಯದ ಜನರಿಗೆ ಸಂಬಂಧಿಸಿದಂತಹ ಸಿಎಂ ಕುರ್ಚಿಯ ವಿಚಾರ. ಹಾಗೆ ಯಾಕೆ ಇದ್ರ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮದೇ ಪಕ್ಷದ ಶಾಸಕರಲ್ವಾ ಅವತ್ತು ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿದ್ದು. ಇದಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 400 ಜನ ಸೇರುವಂತಹ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗ್ತಾರೆ. ಅಲ್ಲಿ ತುಂಬಾ ದೊಡ್ಡ ವೇದಾಂತಿ ಆಗಿಬಿಟ್ಟು ಮಾತಾಡ್ತಾರೆ ನೋಡಿ. ಲಾಯರ್ಗಳು ನಾವೆಲ್ಲ ಚೇರ್ ಬಡಾಡ್ತಾ ಇದೀವಿ, ನಿಮ್ ಚೇರೆ ಬೇಡ ಅಂತ ಕೂತಿದೀವಿ, ಬಂದ್ ಚೇರ್ ಅದು ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದ್ರೆ ಕಷ್ಟ, ಅದನ್ನ ಸಿಕ್ಕಿದ್ರೆ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ಕಾಣ್ತಾ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದೀವಿ ಲಾಯರ್ಗಳು ನಾವೆಲ್ಲ ಚೇರ್ ಬಡಾಡ್ತಾ ಇದೀವಿ, ನಿಮ್ ಚೇರೆ ಬೇಡ ಅಂತ ಕೂತಿದೀವಿ, ಬಂದ್ ಚೇರ್ ಅದು ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದ್ರೆ ಕಷ್ಟ, ಅದನ್ನ ಸಿಕ್ಕಿದ್ರೆ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ಅವಕಾಶ ಸಿಕ್ಕಿದಾಗ ಬಾಚಿಕೊಳ್ಬೇಕು. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಸರ್ಕಾರ ಟೇಕ್ ಆಫ್ ಆಗಬೇಕಾದ್ರೆ ಒಂದು ಒಳ್ಳೆ ಅವಕಾಶ ಇತ್ತು. ಆದ್ರೆ ಅವತ್ತು ನೀವೇ ಅಲ್ವೇ ಅವಕಾಶವನ್ನ ಕೈ ಚೆಲ್ಲಿಕೊಂಡಿದ್ದು. ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಲಾಭ?
ಅವತ್ತು ನೆನಪಿದೆಯಾ, ಯಡಿಯೂರಪ್ಪನವರೊಂದು ಮಾತನ್ನ ಹೇಳಿದ್ರು, ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ನಿಮ್ ಬಗ್ಗೆ ಖಳನಾಯಕ ಅಂತ ಕರೆಯಲ್ಲ ನಾನು. ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ? ಅರ್ಥ ಆಗೋದಿಲ್ಲ. ಅಲ್ಲ ಸ್ವಾಮಿ, ಕೇಳಿ ಶಿವಕುಮಾರ್ ಅವರೇ. ನೋಡಿ, ಅವತ್ತವರು ಹೇಳಿದಾಗ ಅರ್ಥ ಆದ್ರೂ ನೀವು ನಗ್ತಾ ಕೂತಿದ್ರ? ಪಾಪ ನಿಮಗೆ ನಿಮ್ಮ ಹೈಕಮಾಂಡ್ ಮೇಲೆ ವಿಪರೀತವಾದಂತಹ ನಂಬಿಕೆ. ಆದ್ರೆ ನಿಮಗೆ ಗೊತ್ತೇ ಆಗ್ಲಿಲ್ಲ ನೋಡಿ, ಹೈಕಮಾಂಡ್ ನಿಮ್ಮನ್ನ ಜಸ್ಟ್ ಯೂಸ್ ಅಂಡ್ ಥ್ರೋ ತರ ಬಳಸ್ಕೊಳ್ತಾ ಇದೆ ಅನ್ನೋದು. ಆದ್ರೂ ಇಲ್ಲಿ ಸಿದ್ದರಾಮಯ್ಯನವರ ತಾಕತ್ತನ್ನ ಮೆಚ್ಚಲೇಬೇಕು. ಹೈಕಮಾಂಡ್ಗೂ ಐ ಡೋಂಟ್ ಕೇರ್ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ನೋಡಿ. 3 ದಿನಗಳ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಕೂಡ ಹೋಗ್ತಾರೆ. ಆದ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ಟೈಮ್ ಕೇಳಿದ್ರೆ ಪಾಪ ಕೊಡ್ಲೇ ಇಲ್ಲ. ಆಗ ಸಿದ್ದರಾಮಯ್ಯನವರು ಎಷ್ಟು ಚಂದದ ಪ್ಲಾನ್ ಮಾಡ್ತಾರೆ ನೋಡಿ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬೆಚ್ಚಿ ಬೀಳೋ ಹಾಗೆ ಮಾಡಿದ್ರು. ನೇರವಾಗಿ ದೆಹಲಿಯಲ್ಲಿ ಕೂತ್ಕೊಂಡು ರಾಜ್ದೀಪ್ ಸರ್ದೇಸಾಯಿ ಅವರನ್ನ ಕರೆಸ್ಕೊಂಡು ಹೇಳ್ತಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ, ಅಧಿಕಾರ ಹಸ್ತಾಂತರದ ಯಾವುದೇ ಒಪ್ಪಂದ ಆಗಿಲ್ಲ, 2028ರ ಚುನಾವಣೆಗೆ ನನ್ನದೇ ನಾಯಕತ್ವ ಅಂತ ಹೇಳಿ ಬಿಡ್ತಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕನಸನ್ನ ಕಾಣೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕೂಡ ಹೇಳ್ತಾರೆ. ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಅಂತಂದ್ರು, ತಿರುಕನ ಕನಸು ಅಂದ್ರು, ಗೊತ್ತಿಲ್ಲ. ಇದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಪಾಪ ಮೌನಕ್ಕೆ ಜಾರಿ ಬಿಟ್ಟಿದ್ರು. ಮೀಡಿಯಾದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಆದ್ರೂ ರಣದೀಪ್ ಸುರ್ಜೇವಾಲಾ ಅವರ ಮನೆಗೆ ಹೋದಾಗ ಕಾಣಿಸ್ಕೊಳ್ತಾರೆ, ಆಮೇಲೆ ಬೆಂಗಳೂರಲ್ಲಿ ಸಿಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಕೂಡ ಇದೆ ಇಲ್ಲಿ. ಮುಂದಿನ ಬಾರಿ ಅಂದ್ರೆ 2028ಕ್ಕೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಸಿಎಂ ಕ್ಯಾಂಡಿಡೇಟ್ ಅಲ್ಲ, ಆಗಲೂ ಸಿದ್ದರಾಮಯ್ಯನವರೇ ನಾಯಕ. ಅವರು ಹೇಳಿದ ಹಾಗೆ ಎಲ್ಲ ನಡೆಯುತ್ತೆ. ಯಾವಾಗ ಅವರು 2028ಕ್ಕೂ ನನ್ನದೇ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಅಂದ್ರು, ಆಗ್ಲೇ ಕನ್ಫರ್ಮ್ ಆಗಿ ಹೋಯ್ತು. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಕೊನೆಯವರೆಗೂ ಹೀಗೆ ಕೊನೆಯಲ್ಲೇ ಇರ್ತೀರಾ ಅಂತ ಅನ್ಸುತ್ತೆ. ಅಯ್ಯೋ ಪಾಪ, ನಿಮಗೆ ಹೇಗೆ ಅನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.